ಯಾರು ಫೋನ್ ತೆಗಿತಿಲ್ವಲ್ಲ. ಇದೇನಮ್ಮ, ಅದು ಯಾರಿಗೋ ಫೋನ್ ಮಾಡ್ಬಿಡ್ತೀನಿ, ಏನೋ ದಬಾಕ್ಬಿಡ್ತೀನಿ ಅಂದ್ಯಲ್ಲ, ಇದೇನಾ ಅದು? ಸೌಂದರ್ಯ ಹೇಳು. ಹಲೋ ಅಣ್ಣ, ಯಾಕಮ್ಮ ಅಳ್ತಾ ಇದೀಯಾ? ಯಾರು ಭಿಕ್ಷೆ ಹಾಕಿಲ್ವಾ? ಅದಲ್ಲ ಅಣ್ಣ ವಿಷಯ. ನಾನು ಯಾರು ಅಂತ ಗೊತ್ತಿಲ್ಲದೆ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಪ್ರಾಣ ಹೋಗ್ತಿದೆ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನಗ್ತಿದ್ಯಲ್ಲ. ಅಲ್ಲಮ್ಮ ಸೌಂದರ್ಯ, ನೀನೇನು ಸೀರಿಯಸ್ ಆಗಿ ಹೇಳ್ತಾ ಇದೆಯೋ ಅಥವಾ ತಮಾಷೆಗೆ ಹೇಳ್ತಿದ್ಯೋ? ಅಲ್ಲ ಪೊಲೀಸವ್ರು ನೀರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ನಾನು ಇಲ್ಲಿ ಭಿಕ್ಷೆ ಅಲ್ಲ ಅಕ್ಕಿ ಕೇಳಕ್ಕೆ ಅಂತ ಮನೆ ಮನೆ ಅಲಿತಿದ್ರೆ ನನ್ನನ್ನು ಮಕ್ಕಳ ಕಳ್ಳಿ ಅಂತ ಅನ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನ್ನ ಬಗ್ಗೆ ಏನ್ ಹೇಳಿದ್ರು ಇವ್ರು ನಂಬ್ತಿಲ್ಲ. ಪ್ಲೀಸ್ ನೀನೇ ಒಂಚೂರು ಮಾತಾಡು. ಎಷ್ಟು ದುಡ್ಡಿದ್ರೇನು, ಎಷ್ಟು ಹೆಸರು ಮಾಡಿದ್ರೇನು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಿಸ್ಲೇಬೇಕು. ಇಷ್ಟು ದಿನ ನಾನು ಅಂತ ಮೆರಿತಾ ಇದ್ದವಳಿಗೆ ಅದು ಯಾರೋ ಪುಣ್ಯಾತ್ಮ ಪಾಠ ಕಲಿಸ್ತಿದ್ದಾನೆ. ಬಹುಶಃ ನಾನು ಫೋನ್ ತೆಗೆದೇ ಹೋಗಿದ್ದಿದ್ರೆ ಸೌಂದರ್ಯ ಇಷ್ಟೊತ್ತಿಗೆ ಕಂಬಿ ಹಿಂದೆ ಇರ್ತಿರ್ಲು ಅನ್ಸುತ್ತೆ. ಹಲೋ ಅಣ್ಣ, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅವ್ರಿಗೆ ಫೋನ್ ಕೊಡಮ್ಮ, ನಾನು ಮಾತಾಡ್ಬಿಟ್ಟು ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡ. ಸರ್ ತಗೊಳ್ಳಿ. ಹಲೋ, ಯಾರು? ನಾನು ಯಾರೂ ಅಲ್ಲ, ಅವ್ರ ಅಣ್ಣ ಪ್ರಭಾಕರ್ ಅಂತ. ನೀವು ಅರೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ವ್ಯಕ್ತಿ ಸಾಮಾನ್ಯದವರಲ್ಲ, ತುಂಬ ದೊಡ್ಡ ವ್ಯಕ್ತಿ. ಅವರು ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಡೈರೆಕ್ಟರು. ನೀವು ಹೇಳ್ಬಿಟ್ರೆ ಆಗಲ್ಲ ರೀ, ಸಾಕ್ಷಿ ಏನಿದೆ? ಈಗಲೇ ಇದೇ ನಂಬರ್ಗೆ ಡೀಟೇಲ್ಸ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಕಳಿಸಿ ಬೇಗ, ನೋಡ್ತೀನಿ. ಅದೇನೋ ಕಳಿಸ್ತಾರಂತೆ, ನೋಡೋಣ ಇರಿ. ಸಾರಿ ಮೇಡಮ್, ಇದು ನೀವೇನಾ? ಹಲೋ, ಡೀಟೇಲ್ಸ್ ಎಲ್ಲ ಕಳಿಸ್ದೆ, ನೋಡಿದ್ರಾ? ಸರಿ ಸರ್, ನಿಮ್ಮ ತಂಗಿನ ಬಿಟ್ಟು ಕಳಿಸ್ತಿದ್ದೀವಿ ಸರ್. ಬೇಗ ಕಳಿಸಿ. ಓಕೆ ಸರ್, ಓಕೆ. ಹಾಂ ಬಿಡ್ರಿ ಅವ್ರನ್ನ. ಮೇಡಮ್ ಸಾರಿ ಮೇಡಮ್, ಡೈರೆಕ್ಟಾಗಿ ಮನೆಗೆ ಹೋಗಿ ಮೇಡಮ್. ಚಿರಾಗ್ ಅವರೇ, ನೀವು ಡಿಸೈನ್ ಮಾಡಿರೋ ಲಂಗಾದಾವಣಿ ತೋರಿಸಿದ್ರೆ ನಾವು ಫೋಟೋಸ್ ತಗೊಳ್ತೀವಿ. ನಮ್ಮ ಅದಕ್ಕೆ ಬರಬೇಕು, ಒಂದು 5 ನಿಮಿಷ ಕಾಯ್ಬೋದಾ? ಸರಿ ಸರ್. ಚಿರು ಸರ್, ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು. ಕೇಳಿ. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಅತ್ತಿಗೆ ಆಡಳಿತ ಕಡಿಮೆ ಆಗಿದೆ ಅಂತೆ, ಹೌದಾ? ಯಾರು ಹಾಗಂತ ಹೇಳಿದ್ದು? ಹೊರಗಡೆ 4 ಜನ ಮಾತಾಡ್ತಿದ್ದಾರೆ ಸರ್. ಅದೇ ಯಾವ 4 ಜನ ಹೇಳಿ? ಸುಮ್ಮನೆ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹರಡಕ್ಕೆ ಹೋಗಬೇಡಿ. ಸುಳ್ಳು ಯಾಕೆ ಹೇಳೋಣ ಸರ್? ದಿಶಾ ಅವ್ರ ದರ್ಬಾರ್ ಶುರು ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ದಿಶಾ ಅವರು ನಿಮ್ಮ ಕಂಪ್ನಿ ಕಾಲಿಟ್ಟ ಮೇಲೆ ಸೌಂದರ್ಯ ಅವರು ಮೂಲೆ ಗುಂಪಾಗಿದ್ದಾರಂತೆ. ಈ ತರ ಸುದ್ದಿಗಳು ನಮ್ ಕಿವಿಗೆ ಬಿದ್ದಿದೆ ಸರ್. ಇದು ನಿಜನಾ ಸುಳ್ಳ? ಸುಳ್ಳು. ಏನ್ ಮಾತಾಡ್ತಿದ್ರ ನೀವು? ಚಿರು ಕಂಪನಿ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಯಾವ್ದೇ ಬಿಸ್ನೆಸ್ ಆಗಿರ್ಬೋದು, ಅದಕ್ಕೆಲ್ಲ ಈ ಸೌಂದರ್ಯನೇ ಬಾಸ್. ಕೂತ್ಕೊಳ್ಳಿ ಬನ್ನಪ್ಪ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ 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 ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್.
ನೋಡಿ, ಸೌಂದರ್ಯ ಅವರು ನನ್ನ ಮತ್ತು ಚಿರಾಗ್ ಅವರು ಒಳ್ಳೇದಕ್ಕೆ ಒಂದು ವ್ರತ ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ಹಂಗಿದ್ದಿದ್ದು. ದಯವಿಟ್ಟು ಇದ್ರ ಬಗ್ಗೆ ಬರೆಯೋಕ್ಕಾಗಲಿ ಫೋಟೋಸ್ ಪೋಸ್ಟ್ ಮಾಡೋದಾಗಲಿ ಮಾಡಬೇಡಿ. ನಾವಿಲ್ಲಿ ಬಂದಿರೋದು ಚಿರಾಗ್ ಅವ್ರು ಲಾಂಚ್ ಮಾಡ್ತಿರೋ ಲಂಗಾಧಾವಣಿ ಬ್ರ್ಯಾಂಡ್ಗೆ. ಲೆಟ್ಸ್ ಜಸ್ಟ್ ಸ್ಟಿಕ್ ಟು ದ್ಯಾಟ್. ಇಟ್ಸ್ ಅ ರಿಕ್ವೆಸ್ಟ್. ಲಾಂಚ್ ಮುಂದುವರ್ಸೋಣ. ಚಿರಾಗ್ ಪ್ಲೀಸ್. ಯಾಕಮ್ಮ ಸೌಂದರ್ಯ ಹೀಗೆ ಮಾಡಿದೆ? ಪ್ರೆಸ್ ಅವ್ರ ಮುಂದೆ ಅಷ್ಟು ಜೋರಾಗಿ ಮಾತಾಡೋ ಅವಶ್ಯಕತೆ ಇತ್ತಾ? ನಿನ್ನ ಮುಂದೆನೇ ಹೇಗೆ ಫೋಟೋ ತಗೊಂಡ್ರು ಅಂತ ನೋಡಿದೆ ತಾನೆ. ನಾಳೆ ಬೆಳಿಗ್ಗೆ ಆದರೆ ಭಿಕ್ಷುಕಿ ರೂಪದಲ್ಲಿರೋ ಸೌಂದರ್ಯ ಅಂತ ಹೆಡ್ಲೈನ್ ಬರುತ್ತೆಮ್ಮ. ಅದಕ್ಕೆ ನೀವು ಯಾಕೆ ಪ್ರೆಸ್ ಅವ್ರ ಮುಂದೆ ಬರಕ್ಕೆ ಹೋದ್ರಿ? ಅವ್ರು ಏನೋ ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಿಯಾಕ್ಟ್ ಮಾಡಿದ್ರಿ ನೀವು? ಇವತ್ತು ಬೆಳಗ್ಗೆಯಿಂದ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ. ಇಲ್ಲೂ ಸಮಸ್ಯೆ, ಅಲ್ಲಿ ರೋಡಲ್ಲೂ ಸಮಸ್ಯೆ. ಸಮಸ್ಯೆನಾ? ಏನಾಯ್ತು? ಅದು ಯಾವುದೋ ಮನೆಗೆ ಹೋಗಿದ್ದೆ, ಅಲ್ಲಿ ಮಗು ಇತ್ತು. ಇಷ್ಟೆಲ್ಲ ನಡೀತಾ? ಒಂದು ಫೋನ್ ಮಾಡತ್ತಾನೆ, ನಾನು ಬರ್ತಿದ್ದೆ. ನಿನಗೆ ದಿಶಾಗೆ ಎಷ್ಟು ಸಲ ಫೋನ್ ಮಾಡ್ತೆ ಗೊತ್ತಾ ಚಿರು? ನೀವು ಯಾರು ರಿಸೀವ್ ಮಾಡಲಿಲ್ಲ. ಸಾರಿ ಅದಕ್ಕೆ, ಪ್ರೆಸ್ ಮೀಟಲ್ಲಿದ್ನಲ್ಲ, ಫೋನ್ನ ಸೈಲೆಂಟ್ಗೆ ಹಾಕಿದ್ದೆ. ಸೌಂದರ್ಯ, ಯು ಡೋಂಟ್ ವರಿ. ಪ್ರೆಸ್ನವ್ರ ಹತ್ರ ನೀವು ಈ ಗೆಟಪ್ಪಲ್ಲಿರೋ ಫೋಟೋಸ್ ಹಾಕ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಥರ ನ್ಯೂಸ್ ಸಿಕ್ಕಿದ್ರೆ ಯಾರಮ್ಮ ಬಿಡ್ತಾರೆ ದಿಶಾ? ಹೌದೌದು, ನಿಮ್ಮ ಮಾತು ಕೇಳ್ತಾರೆ ಅಂತ ನನಗಿಲ್ಲಮ್ಮ. ಯಾರಾದರೂ ಒಬ್ರು ಫೋಟೋ ಹಾಕೇ ಹಾಕ್ತಾರೆ. ಎಲ್ಲ ಪ್ರೆಸ್ನವ್ರ ಹತ್ರ ನಾನು ಒಂದ್ಸರಿ ಕಾಲ್ ಮಾಡಿ ಮಾತಾಡ್ತೇನೆ. ಅದಕ್ಕೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ. ಅಯ್ಯೋ ಇರಮ್ಮ, ಭಿಕ್ಷೆ ಬೇಡ್ಕೊಂಡ್ ತಂದಿರೋ ಅಕ್ಕಿನ ಒಲೆನಲ್ಲಿ ಬೇಯಿಸಿ ಅನ್ನ ಮಾಡಬೇಕು. ನನ್ನಿಂದ ಆಗಲ್ಲ. ಸುಡೋ ಬಿಸಿಲಲ್ಲಿ ಬರೀ ಕಾಲ ನೋಡಿದು ಅವಮಾನ ಮಾಡಿಸ್ಕೊಂಡು ನನಗೆ ಸಾಕಾಗೋಗಿದೆ.